ನಮಸ್ಕಾರ. ನೋಡಿ, ಈಗ ನಾನು ಗೋವಿಂದಪಾಡಿ ಪಕ್ಕ ಇರ್ತಕ್ಕಂಥ ಸೇತುಕುಳಿ ಗೋವಿಂದನ ಒಂದು ಸಮಾಧಿಗೆ ಭೇಟಿ ನೀಡ್ತಾ ಇದ್ದೀನಿ. ವೀಕ್ಷಣೆ ಮಾಡಿ. ಆಲ್ರೆಡಿ ಬಂದು ಮತ್ತೆ ರಿಟರ್ನ್ ಹೋಗಿ ಮತ್ತೊಂದು ಕಂಟೆಂಟ್ ಎತ್ಕೊತಿದ್ದೀನಿ, ಯಾಕಂದರೆ ನಾನು ಮಿಸ್ಸಾಗಿ ಬೇರೆ ರೋಡಲ್ಲಿ ಬಂದ್ಬಿಟ್ಟೆ. ಸೊ ಇದು ಗೋವಿಂದಪಾಡಿಲಿರ್ತಕ್ಕಂಥ ಸೇತುಕುಳಿ ಗೋವಿಂದನ ಸಮಾಧಿ. ಈ ಸೇತುಕುಳಿ ಗೋವಿಂದನ್ ಏನಿದ್ದಾನೆ, ಈ ವ್ಯಕ್ತಿ ವೀರಪ್ಪನಿಗಿಂತಲೂ ಡೇಂಜರ್ ಅಂತ ಇವನು. ಅರ್ಥ ಆಯ್ತಾ? ನಾವು ಹಲವಾರು ಸಂದರ್ಶನದಲ್ಲಿ ಪೊಲೀಸ್ ಹಿರಿಯ ಅಧಿಕಾರಿಗಳ ಹತ್ರ ಪಡೆದಿರ್ತಕ್ಕಂಥ ಒಂದು ಮಾಹಿತಿ. ಸೊ ಅದನ್ನು ನಾವು ವೀಕ್ಷಣೆ ಮಾಡಿದ್ರೆ ನೋಡಿ, ಇದೆಲ್ಲ ಸಮಾಧಿಗಳು. ಅರ್ಥ ಆಯ್ತಾ? ನಾವು ಬಹುಶಃ ನಾವು ಅಂದ್ಕೊಂಡಾಗೆ ವೀರಪ್ಪನ ಬಿಟ್ಟರೆ ಅವನ ಸಹಚರರು ಆಲ್ಮೋಸ್ಟ್ ಎಲ್ಲ ಈ ತಮಿಳ್ನಾಡು ಭಾಗನೇ ಇದ್ದರು ಅನಿಸುತ್ತೆ. ಈ ಅಯ್ಯನ್ ದೊರೆ, ಆಮೇಲೆ ಸೇತುಕುಳಿ ಗೋವಿಂದ, ಆಮೇಲೆ ಇನ್ನೂ ಯಾರ್ಯಾರು ಇದ್ರಪ್ಪ, ಬೇಬಿ ಗೀಬಿ ಅಂದ್ಕೊಂಡು ಸುಮಾರು ಜನ ಇದ್ದರು. ಅದೇ ಇದರಲ್ಲಿ ನೋಡಿ, ಸೇತುಕುಳಿ ಗೋವಿಂದನ ಸಮಾಧಿ ಇಲ್ಲಿ ವೀಕ್ಷಣೆ ಮಾಡಿರಿ. ಅರ್ಥ ಆಯ್ತಾ? ಕಾಣಿಸ್ತಾ ಇದೆಯಾ ನೋಡಿ, ನೀಟಾಗಿ ಕಾಣಿಸುತ್ತೆ. ಈಗ ಇದು ಸೇತುಕುಳಿ ಗೋವಿಂದನ್ ಸಮಾಧಿ. ಅರ್ಥ ಆಯ್ತಾ? ನೋಡ್ಕೊಳ್ಳಿ. ಈ ಒಂದು ರಸ್ತೆ ಪಕ್ಕದಲ್ಲಿ ಸೇತುಕುಳಿ ಗೋವಿಂದನ ಸಮಾಧಿ ನೋಡ್ಬೋದು. ಅದರ ಪಕ್ಕದಲ್ಲೇ ಒಂದು 2-3 ಸಮಾಧಿಗಳಿವೆ. ಸೊ ಈ ಥರ ಇದೆ. ಹಾಗೆ ವಿಶೇಷವಾಗಿ ಮತ್ತೊಂದು ವಿಚಾರ ಏನಪ್ಪ ಅಂದ್ರೆ, ಸೊ ಇದರಿಂದ ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ಬಲಕ್ಕೆ ತಿರ್ಕೊಂಡ್ರೆ ಗೋವಿಂದಪಾಡಿ ಅಂತಕ್ಕಂಥ ಊರು ಸಿಗುತ್ತೆ. ಅದು ಯಾರ್ಯಾರ ಫೋನ್ ಮಾಡ್ತಾರೆ, ಯಾಕಂದ್ರೆ ₹1 ಉಪಯೋಗ ಇಲ್ಲ. ನನಗಂತೂ ಭಾಳ ಬೇಜಾರಾಗುತ್ತೆ. ಸೊ ಉಪಯೋಗ ಇದ್ದರೆ ಫೋನ್ ಮಾಡ್ರಪ್ಪ. ಸುಮ್ಮನೆ ಫೋನ್ ಮಾಡೋದು, ಸಾರ್ ನಿಮ್ಮ ವೀಡಿಯೋ ಚೆನ್ನಾಗದ ಸಾರ್, ಫೈನೇ ಮಾಡ್ತಿದ್ರಿ ಸರ್, ಮಾಡಿ ಸರ್ ಅನ್ನೋದು. ಅಯ್ಯೋ, ನನಗೆ ಮಾಡೋಕ್ಕೆ ಗೊತ್ತಿಲ್ವಣ್ಣ, ಯಾಕ್ರಣ ಹೊಟ್ಟೆ ಉರಿಸ್ತಾರೆ ಸುಮ್ಮನೆ ಫೋನ್ ಹಾಕ್ಕೊಂಡು ಹತ್ತು ಬಿಡ್ತೀನಿ. ನೋಡಿ ನೋಡಿ, ಯಾಕ್ರಿ ಈ ಥರ ಹೊಟ್ಟೆ ಉರಿಸ್ತಾರ? ಹಾಂ, ಅಲ್ಲಿ ನೋಡ್ರಿ, ಕತ್ರಿ ಮಲೆ ಅದು. ನೋಡೋಣ, ಅಟೆಂಡ್ ಮಾಡ್ತೀನಿ, ನೋಡ್ಕೊಳ್ಳಿ. ಸೇತುಕುಳಿ ಗೋವಿಂದನ್ನ ಅದು ಯಾರು ಬಿಜಾಪುರದಿಂದ ಫೋನ್ ಮಾಡ್ತಾವ್ರೆ, ಏನು ವಿಷಯ ಗೊತ್ತಿಲ್ಲ. ಒಂದು ಸ್ವಲ್ಪ ಫೋನ್ ಮಾಡಿ ಕೇಳಬಿಡು ಅಂತಾರ್ರಿ. ಹಲೋ ಹಲೋ, ಹೇಳಿ ಹೇಳಿ. ಅದಪ್ಪ, ನೀ 2 ಸಲ ಮಿಸ್ ಕಾಲ್ ಕೊಟ್ಟಿಲ್ಲಪ್ಪ. ಈಗ ಏನೋ ಏನಾದರೂ ತಪ್ಪಿ ಬಂದಿರ್ಬೋದು. ಅಯ್ಯೋ, ತಪ್ಪು ಬಂದ್ಬಿಡ್ತಾ? ಸರಿ ಮಾಡ್ಕಪ್ಪ, ಆಯಿತು. ನೋಡ್ರಿ, ಏನಪ್ಪ, ಯಾರ್ಯಾರು? ಹಾಂ ನೋಡಿ, ಅದು ಯಾರೋ ನೋಡ್ರಿ, ಸುಮ್ಮನೆ ಫೋನ್ ಮಾಡೋದು ಹಿಂಗೆ ಹುಚ್ಚಿಡ್ಸೋಕೆ ನಮ್ಮನ್ನ. ಹಾಂ ನೋಡಿ, ಈ ಥರ ದಯವಿಟ್ಟು ಫೋನ್ ಮಾಡಬೇಡಿ. ಸುಮ್ಮನೆ ಫೋನ್ ಮಾಡೋದು ಹುಚ್ಚಿಡಿಸ್ತಾರೆ ಕಣ್ರಿ, ತಲೆನೇ ಕೆಟ್ಟೋಗುತ್ತೆ. ಸೊ ಈಗ ನಾನು ಸೇತುಕುಳಿ ಗೋವಿಂದನ್ನ ಸಮಾಧಿ ತೋರಿಸಿ ತದನಂತರ ನಾನು ನೋಡಿ ಪುನಃ ಫೋನ್ ಮಾಡ್ತಾ ನೋಡಿದೆ. ಗೋವಿಂದಪಾಡಿ ಬಂದಿದ್ದೀನಿ. ಯಾಕೆ ಹಿಂಗೆ ಫೋನ್ ಮಾಡಿ ಹೊಟ್ಟೆ ಉರಿಸ್ತಾರೋ? ಪುನಃ ಪಾಂಡವನೆಲ್ಲ ಗುರು. ಎಸ್, ಈ ಗೋವಿಂದಪಾಡಿಲಿ ವೀರಪ್ಪನ ಸಹಚರ ಸೇತುಕುಳಿ ಗೋವಿಂದನ ಸಮಾಧಿಯ ಒಂದು ವೀಕ್ಷಣೆ ತೋರಿಸಿದ್ದೀನಿ. ಹಲೋ, ಹಾಂ ಹೇಳಿ. ಇದು ಮಲೆ ಮಹದೇಶ್ವರ ಬೆಟ್ಟದ ಪಕ್ಕ ಬರುತ್ತೆ ಸರ್. ಹಾಂ, ಬೆಂಗಳೂರು ಮೈಸೂರು ನಿಯರೆಸ್ಟು. ಏನು ಸಮಸ್ಯೆ ಇದೆ? ಕಣ್ಣಿಗೆಲ್ಲ ಇಲ್ಲ ಸರ್, ಕಣ್ಣಿಗೆಲ್ಲ ಇಲ್ಲ. ಕಣ್ಣಿಗಿಲ್ಲ. ಅದು ನೀವು ಅಲ್ಲೇ ವೀಡಿಯೋದಲ್ಲಿ ಹಾಕಿರ್ತೀವಿ ನೋಡಿ ಅಷ್ಟೇ. ಓಕೆ ಓಕೆ.
ಅಯ್ಯೋ ಕಣ್ಣಿಗೆ ಸಮಸ್ಯೆ ಅಂತೆ ನೋಡಿ. ನಾನು ಏನು ಮಾಡಿಬಿಟ್ಟೆ ಅಂದರೆ ಇತ್ತೀಚೆಗೆ ಸ್ವಲ್ಪ ಈ ಗಿಡಮೂಲಿಕೆ ಔಷಧಿಗಳ ಸಂಬಂಧಪಟ್ಟಾಗೆ ನಾನು ಒಂದಷ್ಟು ವೀಡಿಯೋಗಳು ಪ್ರಸಾರ ಮಾಡಿಬಿಟ್ಟಿದ್ದೀನಿ. ಸೊ ಅದರಿಂದ ನನಗೆ ಆದ ಮಟ್ಟಿಗೆ ಫೋನ್ ಮಾಡಿ ಮಾಡಿ ಹಿಂಸೆ ಕೊಡ್ತಾ ಇರ್ತಾರೆ. ಅದೊಂದು ಹಿಂಸೆ ಆಗ್ಬಿಡೋದು, ನನಗೆ ತಲೆನೋವು ಜಾಸ್ತಿ ಆಗ್ಬಿಡೋದು. ಸೊ ಅದಕ್ಕೋಸ್ಕರ ಒಂದು ನ್ಯಾಕ್ ಚಾನಲ್ಗೆ ಅನುಕೂಲ ಆಗಿಬಿಟ್ಟು ಅಂದ್ಬಿಟ್ಟು ಮಾಹಿತಿ ಕೊಟ್ಟೆ. ಬಟ್ ಅದು ಕೆಲವೊಂದು ಮಿಸ್ಯೂಸ್ಗಳೆಲ್ಲ ಆಯ್ತಿತ್ತು. ಸೊ ಅದಕ್ಕೋಸ್ಕರ ನಾನು ಸೂಕ್ತವಾದ ಸ್ಥಳಗಳನ್ನು ಆಯ್ಕೆ ಮಾಡಿಕೊಂಡು ಒಂದು ನ್ಯಾಕ್ ಚಾನಲ್ಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಮುಂದಿನ ದಿವಸ ಮಾಹಿತಿಗಳನ್ನು ನೀಡ್ತೀನಿ. ದಯವಿಟ್ಟು ಕಾದು ನೋಡಿ. ಓಕೆ, ಇವಾಗ ನಾನು ಗೋವಿಂದಪಾಡಿ ಬಂದು ವೀರಪ್ಪನ ಸಹಚರ ಸೇತುಕುಳಿ ಗೋವಿಂದನ ಒಂದು ವಿಡಿಯೋ ತೋರಿಸಿ, ಸಮಾಧಿಯ ಒಂದು ವಿಡಿಯೋ ತೋರಿಸಿ, ತದನಂತರ ನಾನು ಮಾದಪ್ಪನ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಇಷ್ಟೇ. ಮಲೆಮಹದೇಶ್ವರ ಬೆಟ್ಟ, ಪಾಲಾರ್ ರಸ್ತೆ, ಈ ಗೋವಿಂದಪಾಡಿ ಅಂತಕ್ಕಂಥ ಊರೇನಿದೆ ಅದರ ಪಕ್ಕದಲ್ಲೇ ಈ ಸೇತುಕುಳಿ ಗೋವಿಂದನ ಸಮಾಧಿ ನೋಡ್ಬೋದು. ಇಷ್ಟು ಹೇಳ್ತಾ ಇದ್ದೀನಿ. ಏನು ವಿಚಾರ ಇಷ್ಟೇ, ಮನುಷ್ಯ ಏನೇ ಮಾಡಿದ್ರೂ ಆತನ ಮಣ್ಣಲ್ಲಿ ಮಣ್ಣಾಗಬೇಕು ಅಂತಕ್ಕಂಥದ್ದನ್ನ ನಾನು ಇಲ್ಲಿ ಈ ವಿಡಿಯೋ ಮೂಲಕ ಮಾಹಿತಿ ನೀಡಿರ್ತೀನಪ್ಪ, ಅಷ್ಟೇ, ಇನ್ನೇನೂ ಇಲ್ಲ. ಅವನು ಏನೇ ಮೆರೆದ್ರೂ ಏನೇ ಮಾಡಿದ್ರೂ ಅದು ಆತ ಮಣ್ಣಲ್ಲಿ ಮಣ್ಣಾಗಲೇಬೇಕು. ಅದು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ, ಅಷ್ಟೇ ಬದುಕು.